ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಹಂಪಿ ಉತ್ಸವ ಡೇ 2. ಇವತ್ತು ಸೈಕಲ್ ಫ್ಯಾನ್ಸ್ ಇವರೆಲ್ಲ ಅವ್ರದ್ದೇ ಸೈಕಲ್ ಕೊಟ್ಬಿಟ್ಟು ಸಿದ್ಧಾರ್ಥನ ಕೈಲಿ ಮತ್ತು SP ಬ್ರೋ ಕೈಲಿ ತುಳಿಸ್ತವ್ರೆ. ಸಿದ್ಧಾರ್ಥ ಕೈ ಬಿಟ್ಟೆಲ್ಲ ಓಡಿಸ್ತಾನೆ. SP ಬ್ರೋನು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತವ್ರೆ. ಸ್ವಿಚ್ ಬ್ಯಾಕಲ್ಲಿ ಮಾತಾಡಿ ಹಂಗೆ ಹೇಳ್ತೀನಿ. ಅಲ್ಲಿ ನೋಡಿ ಕೈಯೆಲ್ಲ ಬಿಟ್ಟು ಓಡಿಸ್ತವ್ರೆ. ನೀವೆಲ್ಲ ಚಪ್ಪಾಳೆ ಹೊಡಿತಾ ಇಲ್ಲ, ಏನಿಲ್ಲ, ಕೈ ಬಿಟ್ಟೆಲ್ಲ ಓಡಿಸ್ತಾರ ಅವರು. ಜೋರಾಗಿ ಬಿಸಿಲು ಬರಬೇಕು, ಜೋರಾಗಿ ತುಳಿಯೋ ನೀನು. ಇನ್ನೊಂದು ಸೈಕಲ್ ಸೀಟ್ ಬದಲು ನೋಡಿ ಹುಡುಗ ಏನು ಮಾಡಿದ್ದಾನೆ. ಆ ಹುಡುಗನ್ನ ನಿಮಗೆ ತೋರಿಸ್ಲೇಬೇಕು. ಏನು ಹೆಸರು ಹೇಳ ಲೋ ಎದ್ರಿಕೊಂಬಿಡ ಹೇಳ. ನೋಡಿ ಬಿಡ 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 ಅಪ್ಪಿ, ಸೈಕಲ್ ಕೊಡಲ್ಲ ನಿಮ್ಗೆ. ನೋಡಿ ನಮ್ಮ SP ಅಣ್ಣ ಕೈ ಬಿಟ್ಟು ಏನೇನೋ ಸಾಧನೆ ಎಲ್ಲ ಮಾಡ್ತವ್ರೆ. ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಹೇಳೋದಿದ್ರೆ ಏನಾದರೂ ಇದೆಯಾ ಮಾಡಿ ಹೇಳ್ಬೇಕು. ಮೊದಲನೇ ಶೋ ಹೆಂಗಾಯ್ತು? ಮೊದಲನೇ ಶೋ ತುಂಬ ಚೆನ್ನಾಗಿತ್ತು. ಕ್ರೌಡ್ ಒಳ್ಳೆ ರೆಸ್ಪಾನ್ಸ್, ಕಡಿಮೆ ಕ್ರೌಡ್ ಇದ್ರು ಒಳ್ಳೆ ರೆಸ್ಪಾನ್ಸ್. ಹಂಪಿ ಉತ್ಸವ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಹಂಪಿ ಉತ್ಸವ ಮುಂದಿನ ವರ್ಷ ಬರೋ ಎಲ್ಲ ಸಾಧ್ಯತೆಗಳಿದೆ. ಹಂಪಿ ನಮ್ಮಂತೆ ಮಾಡ್ಕೊಳ್ಳೋಣ ಅಂತೀರಾ? ಹಂಪಿ ಅವರು ನಮಗೆ ಯಾವುದೋ ನಾವು ಬೇರೆ ಊರಿಗೆ ಬಂದಿರೋ ಫೀಲೇ ಇಲ್ಲ, ನಮ್ಮೂರಿಗೆ ಬಂದಿರೋ ಫೀಲೇ ಇದೆ. ಆದರೆ ಒಳ್ಳೆ ಫ್ಯಾನ್ ಬೇಸು, ಒಳ್ಳೆ ಜನ. ನಿಜವಾಗ್ಲು ಈ ಥರ ಇದ್ರೆ ನಮ್ಗೆ ಯಾವ ಥರ ಜಾಗ ಕೊಟ್ಟರು ಹೊಡಿಯೋಕ್ಕೆ ಖುಷಿ. ಎಷ್ಟು ಕ್ರೌಡ್ ಇದ್ರು 10 ಜನ ಇದ್ರು ಹೊಡಿಯೋಕ್ಕೆ ನಮ್ಗೆ ಏನು ಬೇಜಾರು.
ಅದು ಹೊಡಿಯೋದ್ರೆ ಚೆನ್ನಾಗಿ ಕಾಣಿಸ್ತದೆ ಜನಗಳಿಗೆ, ಅವರು ಹೊಡಿತಾರೆ. ಇನ್ನೂ ಒಂದು 3-4 ಜನ ಚೇತು ಅಂತ ಅವನು ಹೊಡಿತಾನೆ, ಇವರು ಹೊಡಿತಾರೆ. ಮಣ್ಣು ಟಾರ್ ರೋಡಲ್ಲಿ ಆಗಿರೋ ಮಸ್ತಾಗಿ ಹೊಡಿಬೋದಾಯ್ತು ಬ್ರೋ. ಇವಾಗ ಇದು ಬೆಂಗಳೂರು ಎಲ್ಲಿ ನಿಮ್ದು ಯಾರ್ದ ಗಾಡಿ ಕೊಡ್ತೀನಿ ಅಂದ್ರಲ್ಲ, ಯಾರು? ಡೇ 2ಗೆ ಸ್ವಾಗತ ಸುಸ್ವಾಗತ ಹಂಪಿ ಉತ್ಸವಕ್ಕೆ. ಇಲ್ಲಿ ಸ್ವಲ್ಪ ಚಿಕ್ಕ ಹುಡುಗರವ್ರೆ. ನಮ್ಮ ಸ್ಟಂಟ್ ನೋಡಿ ಏನೇನು ಹೇಳ್ತಾರೆ ನೋಡೋಣ. ಹೇಳ್ರ ಎಗಿಟಿವ್ ಇಲ್ಲಿಂದ ಹಿಂದೆ ನಮ್ದೆಲ್ಲ ಅಂದ್ರೆ ಏನು? ಬಾರೋ ನೀನ್ ಹೇಳ. ಏ ನಾಚ್ಕೊಂಬೇಡ, ಹೇಳ ಏನ್ ಹೇಳ ಹೇಳ. ನೆಕ್ಸ್ಟ್ ಇಂದ ಏನೇನ್ ಹೇಳ್ತೀರಿ ಹೇಳ್ರಿ. ಲೋ ನಮ್ ಸ್ಟಂಟ್ ಬಗ್ಗೆ ಹೇಳ್ರು. ಅವ್ನು ಹೇಳ ಯಾರು ಅವನ ಹುಡುಗ ಇಲ್ಲ, ಬೋರ್ಡ್ದಲ್ಲೇ ಎತ್ತಕಂಬ ನನ್ನ ಮಗನ್ ಹೇಳ್ತೀನಿ. ನೀನ್ ಹೇಳ್ತೇನಪ್ಪಿ, ನೀನ್ ಹೇಳ್ಬಾರ. ಲೋ ನಿಂಗೆ ಏನ್ ಅನ್ಸ ಅದು ಹೇಳ್ಬಾರ, ಪಯಮ್ ಹೇಳ್ದಂಗೆ ಹೇಳ್ಬಾರ. ಆ್ಯಕ್ಚುಲಿ ಇವ್ರಿಗೆಲ್ಲ ಹೇಳೋ ಅಷ್ಟು ಮೀಟ್ರ್ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇವರು ಫಸ್ಟ್ ಆಫ್ ಆಲ್ ಇವ್ರು ಸ್ಕೂಲ್ ಸರಿ ಇಲ್ಲ, ಸ್ಕೂಲ್ ಮೇಡಮ್ ಸರಿ ಇಲ್ಲ, ಲೆಕ್ಚರರ್ ಸರಿ ಇಲ್ಲ, ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಪಾಠ ಅನಿಸುತ್ತೆ. ಸೀರಿಯಸ್ ಆಗಿ ಇವ್ರಿಗೆ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಅಂದಮೇಲೆ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ. ಗೌರ್ಮೆಂಟ್ ಸ್ಕೂಲ್ಗೂ ಹೆಸರಿಕ್ಕವ್ರಂತೆ ಈ ಸೈಡೆಲ್ಲ. ಆ್ಯಕ್ಚುಲಿ ಅದು ತಪ್ಪು. ಏನು ಹೇಳ್ತೀರಾ, ತಪ್ಪಲ್ವನಾ? ಗೌರ್ಮೆಂಟ್ ಸ್ಕೂಲ್ ಅಂದಮೇಲೆ ಗೌರ್ಮೆಂಟ್ ಸ್ಕೂಲೇ. ಆ್ಯಕ್ಚುಲಿ ಇವನೇ ಹೇಳ್ತಾನೆ ನೋಡಿ, ಟಿ ಸಿ ಸ್ಕೂಲ್ ಅಂದ್ರೆ ಏನು ಹೇಳು, ಅರ್ಥ ಹೇಳು. ಇವತ್ತು ಸ್ಕೂಲ್ ಇತ್ತ ನಿಮ್ಗೆಲ್ಲ? ಏಯ್ ಸುಳ್ಳು ಹೇಳ್ಬೇಡ್ರಿ, ಇತ್ತು ತಾನೇ. 5 ದಿವಸ ಏಂತಿಗೆ ರಜಾ? ಪೊಲೀಸರು ದುಡ್ಡು ಕೊಟ್ಬಿಟ್ಟು ರೂಮ್ ಮಾಡ್ಕೊಳ್ರಿ ಅಂತ ಹೇಳ್ಬೇಕು ತಾನೆ ನೀವು. ಅವರೆಲ್ಲ ರಿಯಲ್ ಪೊಲೀಸಾ? ಏಯ್ ಹಾಂ, ಕಾನ್ಸ್ಟೇಬಲ್ಗಳು ಅವರೆಲ್ಲ. ಅವ್ನು ನೋಡು, ಅವ್ನು ಯಾರೋ ಬಗ್ಗಿ ನೋಡ್ಬಿಟ್ಟು ಹೋಯ್ತವನೆ. ಎಲ್ಲ ಅವನು ಬೋರ್ಡಲ್ಲಿ ಅವನು ಕರ್ಕೊಂಬಲ್ಲಿ ಅವನ್ನ ನೋಡಿ. ನನ್ನ ಮಗ ಓಡಾಡ್ತಾವನಲ್ಲ, ದೊಡ್ಡದಾಗಿ ಬಿಲ್ಡಪ್ ಕೊಟ್ಟ. ನಾನು ಎಲ್ಲ ಹೇಳ್ಬಿಡ್ತೀನಿ ಅಂತ. ಏನು ಹೇಳ್ತೀನಿ ಅಂತ ಗೊತ್ತಿಲ್ಲ, ಸ್ಟಂಟ್ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು ಬದ್ದಿಕ್ಕೆ ಓಡಾಗ್ಬಿಟ್ಟ. ಹೇಳಪ್ಪ ಈಗ. ಹಂಗೆ ಹೇಳೋದಲ್ಲ ಕಣೋ, ಸ್ಟಂಟ್ ಬಗ್ಗೆ ಏನು ತಿಳ್ಕೊಂಡಿದ್ದೆ ಅದು ಹೇಳು. ನಾವು ಸ್ಟಂಟ್ ಮಾಡಾದ್ಮೇಲೆ ಏನಾದರೂ ಒಂದು ಹೇಳ್ಬೇಕು. ಹೇಳಪ್ಪಿ, ನೀನು ಹೇಳ. ಏನ್ರು ಎಲ್ಲ ಹಿಂಗೆ ಎದ್ರುಕಂತೀರಾ ಫೋನ್ ಮುಂದೆ ಮಾತಾಡೋಕ್ಕೇನೆ? ಹೇಳ್ರಿ ಹೋಗ್ಲಿ. ಏನ ಯಾವ ಥರ ವೀಲರ್ಸು? ನಮ್ಮ ಥರ ವೀಲರ್ಸಾ? ನಾ ವೀಲರ್ಸ್ ಅಲ್ಲ ಕಣ, ಪ್ರೊಫೆಷ್ನಲ್ ರೈಡರ್ಸ್. ಏನು ಹೇಳಿ? ಪ್ರೊಫೆಷ್ನಲ್ ಸ್ಟಂಟ್ ರೈಡರ್ಸ್. ಅಯ್ಯೋ ನನ್ನ ಮಗ ನೋಡಿ. ಕರೆಕ್ಟ್ ಏನೋ WWE ಆಡೋದು ನೀನು. ಹೋಗ ಆಡೋಗ. ವಾ ಫುಲ್ ಫೈಟು, ಚಿಕ್ಕ ಹುಡುಗರು ಅಷ್ಟೇನಂದ್ರೆ ಜಗಳ. ಇನ್ನೂ ಜೋರಾಗಿ ಮಾಡ್ರೆ ಹೇಳ್ತೀನಿ. ಯಾರಿಗೂ ರಕ್ತ ಬರಲಿಲ್ಲ, ಏನು ಬರಲಿಲ್ಲ.
ಓ ಶೀಟ್ ಅಯ್ಯೋ 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 ಎಲ್ಲ ಸೇರ್ಕೊಂಡು ರುಬ್ತಾರೆ ಪಾಪ ಒಂದೇ ಹುಡುಗಂಗೆ. ಏನು ಹೇಳ್ತೀನಿ ನೀನು ಇದ್ರ ಬಗ್ಗೆ? ಎಲ್ಲ ಒಂದೊಂದು ಮುತ್ತುಗಳು, ಎಲ್ಲರೂ ಒಂದೊಂದು ಮುತ್ತುಗಳು. ಫೋನ್ ನೋಡಿ ಅಂತ ಬಾರ ಆಯ್ತು ಬಂದು ಹೇಳಿ ಬಾರ. ಹೆಂಗೆ ಟೋಟಾ ಫ್ಯಾನ್ಸ್ ನಾಳೆ ದೊಡ್ಡದಾಗಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತೀರಾ? ಸೋಡಪ್ಪ ಜಗಳ ಫೈಟಿಂಗ್ ಫೈಟಿಂಗ್ ಫೈಟಿಂಗ್. ಉಳ್ಳಾಡ್ಕೊಂಡೆಲ್ಲ ಕಿತ್ಲಾಡ್ತಾವ್ರೆ. ಈ ಊರಿಗೆ ಮಾತ್ರ ಗ್ಯಾರಂಟಿ ಬರಬಾರ್ದು, ಗ್ಯಾರಂಟಿ.